ನೋಟ್ಬುಕ್ ಅನ್ನು ತುಂಬಿಕೊಟ್ಟು ಏನಿ 29ನೇ ಸ್ವಾತಂತ್ರ್ಯ ದಿನಾಚರಣೆನ ಇವತ್ತು ನಮ್ಮ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಊರಿನ ಮುಖಂಡರಲ್ಲಿ ಮತ್ತೆ ಹಿರಿಯ ಮುಖಂಡರಲ್ಲಿ ಮತ್ತೆ ಶಾಲಾ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ತೀನಿ. 79ನೇ ಸ್ವಾತಂತ್ರ್ಯ ಬಂದರೂ ಕೂಡ ನನ್ನ ಪ್ರಕಾರ ಕೆಲವರಿಗೆ ಸ್ವತಂತ್ರ ಬಂದಿಲ್ಲ. ಯಾಕೆ ಅಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಗೆ ಸ್ವತಂತ್ರ ಇಲ್ಲ. 79ನೇ ಸ್ವತಂತ್ರ ಬಂದಿದ್ದರೂ ಸಹ ಈಗಲೂ ಕೂಡ ಒಂದು ಹೆಣ್ಣು ಸಮಾಜದಲ್ಲಿ ಓಡಾಡಕ್ಕಾಗ್ತಾ ಇಲ್ಲ. ಅಸ್ಪೃಶ್ಯತೆ ನಿಂತಿಲ್ಲ. ನಮಗೆಲ್ಲ ಗೊತ್ತಿದೆ, ಸ್ವತಂತ್ರ ಬಂದಿದೆ ಅಂತೇಳಿ ನಾವು ಸುಮ್ಮನೆ ಓಡಾಡ್ಕೊಂಡು ಇರ್ಬೋದಲ್ಲ. ನಮ್ಮ ತಾಲೂಕಲ್ಲಿ ನೋಡ್ತಾ ಇರೋದು ಕೆಲವು ದೇವಸ್ಥಾನಗಳಿಗೆ ಎಸ್ ಟಿ ಜನ ಬಿಡ್ತಾ ಇಲ್ಲ. ನಿಮಗೆಲ್ಲ ಗೊತ್ತಿದೆ ಅಂತ ಹೇಳ್ತಾ ನನಗೆ ಮಾತು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ವಹಿಸಿದಂತಹ ಮಕ್ಕಳು ಕಾರ್ಯಕ್ರಮ ನೋಡಬೇಕಾಗಿರೋದ್ರಿಂದ ನನ್ನ ಮುಗಿಸ್ತಾ ಇದ್ದೀನಿ. ಹಿರಿಯರಿಗೂ ಹಿರಿಯರಿಗೂ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ಊರಿನ ಗ್ರಾಮಸ್ಥರಿಗೂ ಅಭಿನಂದನೆಗಳು. ಏಕೆಂದ್ರೆ ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರ್ಕಾರಿ ಶಾಲೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಯಾಕೆ ತುಂಬಾ ಬೇಜಾರಾಗ್ತಿದೆ, ನಮ್ಮ ಊರಲ್ಲೇ ತುಂಬಾ ಜನ ಮಕ್ಕಳಿದ್ದಾರೆ, ಆದ್ರೂ ಎಲ್ಲರೂ ಪ್ರೈವೇಟ್ ಸ್ಕೂಲಲ್ಲಿ ಹಾಕೊಂಡು ಎಲ್ಲ ಇದು ಮಾಡ್ತಿದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿರೋ ಸ್ಕೂಲ್ ಚೆನ್ನಾಗಿಲ್ಲ ಅಂದ್ರೆ ಹಾಕೊಬೋದು, ಮಾಸ್ಟರ್ ತುಂಬಾ ಚೆನ್ನಾಗಿ ಪಾಠ ಮಾಡಿ ಎಲ್ಲಾನು ಮಾಡಿದಾಗ ಇವ್ರು ಯಾಕೆ ಆಚೆ ಬೇರೆ ಸ್ಕೂಲ್ ಆಗ್ತಾ ಇದ್ರು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನೀವೇ ಉಳಿಸಿಲ್ಲ ಅಂದ್ರೆ ನರ್ಸಿಂಗ್ ಶಾಲೆ ಅಕಸ್ಮಾತ್ ಮುಗಿದ್ರೆ ಏನ್ ಮಾಡ್ತೀರಾ? ನೀವು ತಗೊಂಡೋಗಿ ಬೇರೆ ಸ್ಕೂಲ್ ಅವಾಗ ಕರ್ಕೊಂಡೋಗಿ ಹಾಕ್ತೀರಾ. ಆವಾಗ ನೀವು ಕೇಳ್ಕೊಡೋದಕ್ಕಿಂತ ಇವಾಗ ನಿಮ್ಮ ಮಕ್ಕಳನ್ನ ಸೇರಿಸಿ ಎಲ್ಲಾರನ್ನು ಮಾಸ್ಟರ್ನ ಕೇಳಿ, ನಿಮ್ ಮಕ್ಕಳು ಓದ್ತಾ ಇಲ್ಲ ಅಂದಾಗ, ನಿಮ್ ಮಕ್ಕಳು ಏನು ಬರಲ್ಲ ಅಂದಾಗ ನೀವು ನಿಮ್ ಮನೆ ಪಕ್ಕದಲ್ಲಿರೋ ಸ್ಕೂಲ್ ನ ಬಿಟ್ಬಿಟ್ಟು 2.5 ಕಿಲೋಮೀಟರ್ ಇರೋ ಬೇರೆ ಸ್ಕೂಲ್ ಆಗ್ತಾ ಇದ್ರಲ್ವಾ? ಇದು ಕರೆಕ್ಟಾ? ನೀವೇ ನಿಮ್ ಮನೆಯಲ್ಲಿ ನಿಮ್ ಮಕ್ಕಳು ಇವಾಗ ತೂಕರೆ ಸ್ಕೂಲ್ ಹೋಗೋರ್ನ ಇಲ್ಲ ನರ್ಸಿಂಗ್ ಸ್ಕೂಲ್ ಅಲ್ಲಿರೋರ್ನ ಮಾತಾಡಿಸಿ ಓದಿಸಿ, ಇವರಲ್ಲಿ ಯಾರು ಚೆನ್ನಾಗಿ ಪಾಠ ಕೊಡ್ತಾರೋ ನೋಡಿ. ಮಾಸ್ಟರ್ ಮನೆ ಹೇಳಿದ್ದಾರೆ, ನಮ್ ಸ್ಕೂಲಲ್ಲೇ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಅಲ್ಲಿ ಬಂದು ಆದ್ರೂ ತೂಕರೆ ಆಗ್ತಾ ಇದಾರೆ ಅಂದ್ರೆ ಏನ್ ತೊಂದರೆ ಆಗಿರ್ಬೇಕು? ನೀವೆಲ್ಲಾರು ಕೇಳ್ಬೇಕು. ಇವತ್ತು ನಿಮ್ಗೆ ಅನ್ಸ್ತಾ ಇರ್ಬೋದು, ನಾವೇನೋ ಪ್ರೆಸ್ಟೇಜ್ಗೋಸ್ಕರ ಬೇರೆ ಸ್ಕೂಲ್ ಆಗ್ತಾ ಇದೀವಿ, ಆಮೇಲೆ ನಮ್ಗೇನೋ ರೆಸ್ಪೆಕ್ಟ್ ಸಿಗುತ್ತೆ, ಮರ್ಯಾದೆ ಬರುತ್ತೆ, ನನ್ನ ಮಕ್ಳು ಇಲ್ಲೋದವ್ರೆ ಅಲ್ಲೋದವ್ರೆ ಅಂತ ಹೇಳ್ಬಿಟ್ಟು ನೀವು ಅನ್ಕೊಂತೀರ ಅಂತ. ಆದ್ರೆ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಮೇಲೆ ನೀವೇ ಮುಂದಕ್ಕೆ ಅನ್ಕೊಂತೀರಾ. ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಮಾಡಿದಾಗ